ಈಗ ನಮ್ಮೊಂದಿಗೆ ಖ್ಯಾತ ತಾರೆ ದರ್ಶನ್ ಅವರು ಹಾಗೆ ವಿಜಯ್ ಅವರು ಇದ್ದಾರೆ. ಇವರಿಗೆ ಅಪ್ಪಾಜಿಯವರ ಯಾವ ಹಾಡು ಇಷ್ಟ ಆಗುತ್ತೆ, ಅವ್ರು ಹೇಗೆ ಆಡ್ತಾರೆ ನೋಡೋಣ. ರಾಜ್ ಕಪ್ ಸ್ಪೆಷಲ್ ಆಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ಸಿನಿಮಾ ನಿಮಗೆ ಇಷ್ಟ, ಯಾವ ಹಾಡು ನಿಮಗೆ ಇಷ್ಟ? ಅವ್ರದ್ದು ಭಕ್ತ ಪ್ರಹ್ಲಾದ್ ಎಲ್ಲ ಹಾಡುಗಳು ನಂಗೆ ಇಷ್ಟ ಸರ್. ಹೌದು ಸರ್. ಒಂದು ಹಾಡನ್ನ ಆಡ್ತೀರಾ? ನನಗೆ ಬಾಯ್ ಹೊರಡಲ್ಲ ಸರ್ ಅಷ್ಟೇ. ಬೇರೆ ಬೇರೆ ಹಾಡುಗಳನ್ನ ಆಡಿ. ಅಪ್ಪಾಜಿ ಅವರು ಎಲ್ಲರೂ ಒಬ್ಬೊಬ್ರು ಒಂದು ಹಾಡು ಆಡಬೇಕು ಅಂತ ಸರಿ ಕಾರ್ಯಕ್ರಮ. ಹೊಸ ಬೆಳಕು ಅಂತ ಹೇಳ್ಬೋದು ಅಷ್ಟೇ, ಬಟ್ ನಂಗೆ ಆಡಕ್ ಬರಲ್ಲ ನನಗೆ. ಇಲ್ಲ ಹೊಸ ಬೆಳಕು ಟುಮ್ ಟುಮ್ ಟಣ್ 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 ಮೂಡುತ್ತದೆ ಮ್ಯೂಸಿಕ್ ಒಳಗೆ. ತಪ್ಪಾಡ್ಬಿಟ್ರು, ಒಂದ್ ಲೈನ್ ಬಿಟ್ಬಿಡು. ಇಲ್ಲ ಅದು ಕೇಳಿರೋದು ಅಷ್ಟೇ. ನಮ್ಮ ಅಪ್ಪ ನಂಗೆ ಆಡಕ್ ಬರಲ್ಲ. ದೀಪಾವಳಿ ಹೊಸ ಬೆಳಕನ್ನ ಮೂಡಿಸ್ತಾ ಇದೆ, ನಿಮ್ಗೆ ಖಂಡಿತವಾಗಿ ಶಿವಣ್ಣ ಸಪೋರ್ಟ್ ಮಾಡ್ತಾರೆ. ಒಂದು ಪಲ್ಲವಿ ಆಡ್ಬಿಡಿ. ಹೇಳ್ಬಿಡಿ, ನೀವು ಆಡೋದು ನನ್ನ ಹೊಸ ಬೆಳಕು ಮೂಡುತ್ತಿದೆ ಬಂಗಾರದ ಆಕಾಶದಿ ಹೋರಾಡುತ್ತಾ ಅತ್ತ ಇತ್ತ ಸುತ್ತ ಮುತ್ತ ಚೆಲ್ಲಿತ ಕಾಂತಿಯ. ದರ್ಶನ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಟ್ರಾಡಿನರಿ ಶ್ರೀಕಾಂತ್ ಅವರು. ಈಗ ಮತ್ತೊಬ್ಬ ನಟ, ಕನ್ನಡದ ಕರಿಚಿರುತೆ ಚೀತಾ ವಿಜಯ್ ಅವರಿದ್ದಾರೆ. ವಿಜಯ್ ಅವರೇ, ಅಪ್ಪಾಜಿಯವರ ಅಷ್ಟು ಸಿನಿಮಾಗಳಲ್ಲಿ ನೀವು ಮತ್ತೆ ನೋಡಿದ ಸಿನಿಮಾ ಯಾವುದು? ಮತ್ತೆ ನೋಡಿದ ಸಿನಿಮಾ ಯಾವುದು? ಹಾಗೆ ಅವರ ಯಾವ ಹಾಡು ನಿಮ್ಗೆ ತುಂಬ ಇಷ್ಟ, ಯಾಕೆ ಇಷ್ಟ? ಎರಡು ಹಾಡು ತುಂಬ ಇಷ್ಟ. ಬಾನಿಗೊಂದು ಎಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸು ವಾನಿಗೊಂದು ಎಲ್ಲಿದೆ, ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ಬಯಸಿದಂತೆ ಬಾಳಲೇನು ನಡೆಯದು, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆದರೂ ಅವನೇ ಕಾರಣ, ಬಾನಿಗೊಂದು ಎಲ್ಲಿದೆ. ಥ್ಯಾಂಕ್ ಯು. ಬಹಳ ಇದು ಯಾವ ಸಿನಿಮಾ ಹಾಡುವಂತ ಗೊತ್ತಾ ನಿಮಗೆ? ಇಲ್ಲ, ಇದು ಪ್ರೇಮದ ಕಾಣಿಕೆ. ಮೇಡಮ್, ಇದು ಈ ಕಾರ್ಯಕ್ರಮ ಡಾಕ್ಟರ್ ರಾಜ್ ಕಪ್ನ ಸ್ಪೆಷಲ್. ಅಂದರೆ VRL ಡಾಕ್ಟರ್ ರಾಜ್ ಕಪ್ನ ಸ್ಪೆಷಲ್ ಏನಂದರೆ ಅಪ್ಪಾಜಿಯವರ ಯಾವ ಹಾಡು, ಯಾವ ಚಿತ್ರ ನಿಮಗಿಷ್ಟ, ಆ ಚಿತ್ರದ ಒಂದು ಹಾಡು ಅಥವಾ ನಿಮಗಿಷ್ಟವಾದ ಹಾಡನ್ನ ಹಾಡಿ. ನನ್ನ ಫೇವ್ರೆಟ್ ಸಾಂಗ್ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಎಲ್ಲರೂ ಸೇರಿದ್ರೆ ಹಾಡ್ತೀನಪ್ಪ. ಅದಕ್ಕೆ ಎಲ್ಲರೂ ಸೇರಿ ಹಾಡೋಣ. ಓಕೆ, 1 2 3 ಸ್ಟಾರ್ಟ್. ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮಟ್ಟಬೇಕು, ಬದುಕಿದ್ದು ಜಟಕ ಬಂಡಿ. ಅದೊಂದು ಮೂವ್ಮೆಂಟ್ ಮಾಡ್ತೀರಾ ಹಾಗೆ, ಡ್ಯಾನ್ಸರು ಅದೊಂದು ಬದುಕಿದ್ದು ಜಟಕ ಬಂಡಿ. ಓಕೆ, ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಥ್ಯಾಂಕ್ ಯು. ಈಗ ಕನ್ನಡ ಚಲನಚಿತ್ರ ನಿರ್ದೇಶಕರ ಸಂಘದ ಅಧ್ಯಕ್ಷರಾದ MS ರಮೇಶ್ ಅವರು ಬರ್ತಾ ಇದ್ದಾರೆ. ರೂಪಿಕಾ ಅವರು ನೀವು ಇಲ್ಲಿ ಬನ್ನಿ. ಸರ್ ಅಲ್ಲಿ ಹೋಗ್ತಾರೆ. ಅವರಿಗೆ ಅಣ್ಣವರು ಅಂದರೆ ಬಹಳ ಇಷ್ಟ. ಡಾಕ್ಟರ್ ರಾಜ್ ಕುಟುಂಬಕ್ಕೆ ತುಂಬ ಹತ್ತಿರವಾಗಿ ಕೆಲಸ ಮಾಡ್ತಾರೋ ನಮ್ಮ MS ರಮೇಶ್ ಅವರು ಡಾಕ್ಟರ್ ರಾಜ್ ಕಪ್ನ ಈ ಸ್ಪೆಷಲ್. ರಾಜ್ಕುಮಾರ್ ಅವರ ಯಾವ ಹಾಡು ನಿಮಗಿಷ್ಟ? ದೂರದ ಬೆಟ್ಟ ಪ್ರೀತಿನೇ ಅದು ಯಾವ್ದು ತಂದ. ಅದ್ಭುತವಾದ ಹಾಡು. ಖಂಡಿತ ಹಾಡಕ್ಕೆ ಅಷ್ಟೊಂದು ಬರಲ್ಲ, ಒಂದು ಹೇಳ್ತೀನಿ, ದಯವಿಟ್ಟೆಲ್ಲ ಸಪೋರ್ಟ್ ಮಾಡಿ. ಎಸ್, ಪ್ರೀತಿನೇ ಆದ್ಯಾವ್ರು ತಂದ, ಆಸ್ತಿ ನಮ್ಮ ಬಾಲಿಗೆ, ಹಸಿವಿನಲ್ಲೂ ಹಬ್ಬಾನೇ, ದಿನವು ನಿತ್ಯವು ಗಾದಿನೇ, ನನ್ನ ನಿನ್ನ ಪಾಲಿಗೆ, ಪ್ರೀತಿನೇ ಆದ್ಯಾವ್ರು ತಂದ, ಆಸ್ತಿ ನಮ್ಮ ಬಾಳಿಗೆ. ಸರ್, ಅದ್ಭುತವಾದ ಹಾಡು. ಇಲ್ಲಿ ಅಪ್ಪಾಜಿಯವರ ಯಾವುದಾದ್ರೂ ಒಂದು ಸಿನಿಮಾ ಯಾಕೆ ನಿಮಗಿಷ್ಟ, ಯಾವ ಹಾಡು ನಿಮಗಿಷ್ಟ? ಆಡಿಸಿ ನೋಡು ಬೀಳಿಸಿ ನೋಡು ಸಾಂಗ್ ತುಂಬ ಇಷ್ಟ. ತುಂಬ ದುಃಖದಲ್ಲಿದ್ರು ಆ ಸಾಂಗ್ನ ಕೇಳ್ಬೋದು, ತುಂಬ ಖುಷಿಯಾಗಿದ್ರು ಆ ಸಾಂಗ್ನ ಕೇಳ್ಬೋದು. 2 ವರ್ಷನ್ ಇದೆ ಆ ಸಾಂಗಲ್ಲಿ. ಆ್ಯಂಡ್ ನನಗೆ ಸಾಧಾರಣವಾಗಿ ತುಂಬ ದುಃಖ ಆದಾಗ ಇಲ್ಲ ತುಂಬ ಬೇಸರ ಆದಾಗ ಆ ಸಾಂಗ್ ಕೇಳ್ತೀನಿ. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು,
ಹೀಗೆ ನಗುತ್ತಲಿರುವುದು ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು. ಇದು ಅದ್ಭುತವಾಗಿದೆ. ಆದರೆ ಒಂದು ಪ್ರಜ್ವಲ್ ಅವರೇ, ಇದು ಆಡಿಸುವಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ ಬೊಂಬೆಯ ಉರಿದ ಮಣ್ಣಾಗಿಸಿದ, ಕಣ್ಣೀರಿಡುವ ನನ್ನ ಕತೆಯ ಹೇಗೋ ಮುಗಿಸಿದ, ಅಯ್ಯೋ ಏಕೋ ಮುಗಿಸಿದ. ಈ ಹಾಡು ಬಹಳ ಅದ್ಭುತವಾದ ಹಾಡು. ಯೋಗೀಶ್ ಅವರು, ಇದು ಡಾಕ್ಟರ್ ರಾಜ್ ಕಪ್ ಸ್ಪೆಷಲ್. ಇದು ಏನಂದರೆ ನಮ್ಮೆಲ್ಲ ನಟ ನಟಿಯರಿಗೆ ತಂತ್ರಜ್ಞರಿಗೆ ಅಪ್ಪಾಜಿಯವರ ಯಾವ ಹಾಡಿಷ್ಟ, ಯಾವ ಸಿನಿಮಾ ಇಷ್ಟ, ಯಾವ ಕಾರಣಕ್ಕೆ ಇಷ್ಟ, ಆ ಒಂದು ಹಾಡನ್ನು ನೀವು ಆಡಬೇಕು. ನನ್ಗೆ ಹಾಡು ಹೇಳಕ್ಕೆ ಬರಲ್ಲ, ಬಟ್ ಹಾಡು ಹೆಸರು ಹೇಳ್ತೀನಿ ಯಾವ್ದು ಇಷ್ಟ ಅಂತ. ನನಗೆ ನನ್ನ ಫೇವ್ರೆಟ್ ಸಿನಿಮಾ ಶಂಕರ್ ಗುರು. ಬೆಂಕಿ ಅಂತೆ ನೀ ಗಾಳಿಯಂತೆ ನೀವೇ ಚೆನ್ನಾಗಿ ಆಡ್ತೀರಾ ಹಾಡಿ. ಜೋಡಿ ಮುಂದೆ